ಹಾಯ್, ವೆಲ್ಕಮ್ ಟು ಕುಸುಮ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಓಕೆ, ಹಾಂ, ಹಾಯ್ ಮಾಡಿ. ಹಾಯ್ ಹೇಳಿ. ಯಾಕೆ ಇನ್ನಂದ್ರೆ ಓಕೆ, ಇವಾಗ ನಾನು ತುಮಕೂರಿಂದ ಹೊರಡ್ತಾ ಇದ್ದೀನಿ. ಸೊ ಬೆಂಗಳೂರಿಗೆ ಹೊರಡಬೇಕು. ಟೈಮ್ ಆಗಿದೆ, ಆಲ್ರೆಡಿ 12:30 ಆಗ್ತಾ ಇದೆ. ಇವಾಗ ಹೊರಡಬೇಕು. ಹೊರಟ್ರೆ 1.5 hour ಜರ್ನಿ ಅಷ್ಟೇ ಮಾಡಿ. ಓಕೆ, ಅದೇ ಪೂಜೆಗೆಲ್ಲ ಕೊಟ್ಟೆ. ನೀವು ಆ ವ್ಲಾಗಲ್ಲಿ ನೋಡಿರ್ತೀರ. ಇವಾಗ ಹೊರಡ್ತಾ ಇದ್ದೀನಿ. ಆಂಟಿ ಸ್ವಲ್ಪ ಅಲ್ಲಿವರೆಗೂ ಬಸ್ ಸ್ಟಾಪ್ವರೆಗೂ ಬರ್ತಾ ಇದ್ದಾರೆ. ಎತ್ಕೊಳ್ಳಿ. ಹಾಯ್, ಗುಡ್ ಮಾರ್ನಿಂಗ್. ಓಕೆ, ನೆನೆ ಬಂದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಲೇಟ್ ಆಯಿತು ಕೂಡ ಬರೋದು. ನಾನು ತುಮಕೂರಿಂದ 3 o'clockಗೆ ಬಸ್ ಹತ್ತಿದ್ದು ನಾನು. ಬಟ್ ಅಂದರೆ ನನಗೆ ನಾನ್ ಸ್ಟಾಪ್, ಅಂದರೆ ತುಮಕೂರು ಟು ಬ್ಯಾಂಗ್ಳೂರು ನಾನ್ ಸ್ಟಾಪ್ ಬಸ್ಸು ಅಂದರೆ ಸಿಕ್ಕಲಿಲ್ಲ. ಬಿಕಾಸ್ ತುಂಬ ಅಂದರೆ ತುಂಬ ರಶ್ ಇದ್ರು. ಸೊ ಅದಕ್ಕೆ ನಾನೇನು ಮಾಡಿದೆ, ಲೈಕ್ ಮಾಮೂಲಿ ಸೆಕೆಂಡ್ ಲೈಕ್ ಸ್ಲೋ ಹೋಗಿ ಬರ್ತಾರೆ ನಾರ್ಮಲ್ ಆ ಬಸ್ನೇ ಹತ್ಕೊಂಡು ಬಂದೆ. ನಾನು ಎಲ್ಲ ಕಡೆ ಸ್ಟಾಪ್ ಕೊಡ್ತಾಯಿದ್ರು. ಸೊ ಮತ್ತು ರಶ್ ಕೂಡ ಇತ್ತು. ಮತ್ತು ಅದು ಫ್ಲೈಓವರ್ ಮೇಲೆ ಹೋಗಲ್ಲ, ಡೌನ್ ಬರೋದ್ರಿಂದ ಸ್ವಲ್ಪ ತುಂಬ ಟ್ರಾಫಿಕ್ ಕೂಡ ಇತ್ತು. ಸೊ ನಾನು ಮನೆಗೆ ಬರೋಷ್ಟೊತ್ತಿಗೆ 7:30 ಏನೋ ಆಗಿತ್ತು. ಸ್ವಲ್ಪ ಟಯರ್ಡ್ ಕೂಡ ಆಗಿಬಿಟ್ಟಿದ್ದೆ. ಓಕೆ, ಮತ್ತು ನಾನು ನೈಟೇನು ಊಟ ಮಾಡಲಿಲ್ಲ. ಹಂಗಾಗಿ ಹೊಟ್ಟೆ ಬೇರೆ ಎಸಿತಾ ಇರಲಿಲ್ಲ. ಸೊ ಅಡುಗೆ ಕೂಡ ಏನು ಮಾಡಲಿಲ್ಲ. ಇವ್ಳಿಗೊಬ್ಳಿಗೆ ಮಾತ್ರ ಇಡ್ಲಿ ತೊಗೊಬಂದು ಇಡ್ಲಿ ತಿನ್ನಿಸ್ಬಿಟ್ಟಿದ್ದೆ. ಇವಾಗ ಜಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಸ್ವಲ್ಪ ಲೇಟಾಗಿ ಕೂಡ ಎದ್ದಿದ್ದೀನಿ ಇವತ್ತು. ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಓಕೆ, ನಾನು ಬರಬೇಕಾದಾಗ ಬಸ್ ಸ್ಟಾಪಲ್ಲೆಲ್ಲ ಬಸ್ ಹತ್ತಬೇಕಾದಾಗ ಎಲ್ಲ ಡೀಟೇಲಾಗಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಬಸ್ ಸ್ಟ್ಯಾಂಡಲ್ಲಿ ಲೈಕ್ ತುಮಕೂರ್ದು ಹೊಸ ಬಸ್ ಸ್ಟಾಪ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಸಿಕ್ಕಾಬಟ್ಟೆ ಕ್ರೌಡ್ ನೆನ್ನೆ ಮಾತ್ರ. ಬಿಕಾಸ್ ಎಲ್ಲ ರಜಾ ಇದ್ದಿದ್ದರಿಂದ ಆಬ್ವಿಯಸ್ಲಿ ಎಲ್ಲ ಊರಿಗೆ ಹೋಗಿರ್ತಾರೆ. ರಿಟರ್ನ್ ಆಗೋರು ತುಂಬ ಜನ ಇದ್ದರು. ಸೊ ಆದ್ದರಿಂದ ನಾನು ಬಸ್ಸಲ್ಲೆಲ್ಲೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಓಕೆ, ಇವತ್ತೇನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಟ್ರೈಪಾಯ್ಡ್ದು ಹ್ಯಾಂಡಲ್ಲು ಮುರಿದೋಗ್ಬಿಟ್ಟಿದೆ. ಹ್ಯಾಂಡಲ್ ಅಂದರೆ ಲೈಕ್ ಇದೇನಿರುತ್ತೆ, ಇದು ಒಂದು 3 ಕೊಟ್ಟಿರ್ತಾರೆ, 3 ಸಪೋರ್ಟ್ಗೆ, ಸ್ಟ್ಯಾಂಡ್ ಸಪೋರ್ಟ್ಗೆ. ಅದರಲ್ಲಿ ಒಂದು ಮುರಿದೋಗ್ಬಿಟ್ಟಿದೆ. ಯಾರು ಮುರಿದಾಕಿದ್ದು ಅಂದರೆ ಈ ಪಿಳ್ಳೆ ಮುರಿದಾಕಿರೋದು. ಮಿಕ್ಸಾಗಿ ಜೋರಾಗಿ ನಾನು ಅವಳ ಕೈಗೆ ಸಿಗೋಂಗಿಟ್ಟಿದ್ದು ನನ್ನ ತಪ್ಪು. ಮಿಕ್ಸಾಗಿ ಎತ್ಕೊಂಡ್ಬಿಟ್ಟಿದ್ಲು, ಮುರಿದಾಕ್ಬಿಟ್ಟಿದ್ದಾಳೆ. ಸೊ ತುಮಕೂರಲ್ಲಿ ಆ್ಯಕ್ಚುಲಿ ಅದನ್ನು ಟ್ರೈಪಾಯ್ಡ್ ಬಂದು ಒಂದು 15 daysಗೆ ಮುರಿದಾಕ್ಬಿಟ್ಟಿದ್ಲು. ನಾನು ಅದನ್ನೇನು ಮಾಡಿದ್ದೆ, ಫೆವಿಕ್ವಿಕ್ ಹಾಕ್ಬಿಟ್ಟು ಅದನ್ನೇ ಆಲ್ಟರ್ ಥರ ಮಾಡಿ ಇಟ್ಕೊಂಡಿದ್ದೆ. ನೆನ್ನೆ ತುಮಕೂರಲ್ಲಿ ವ್ಲಾಗ್ ಮಾಡೋಣ, ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ನಾನು ಮಾಡಿದಾಗ ಅದು ಫುಲ್ ಕಂಪ್ಲೀಟಾಗಿ ಬ್ರೇಕ್ ಆಗೋಯಿತು. ಮತ್ತೆ ಫೆವಿಕ್ವಿಕ್ ಹಾಕಿ ಟ್ರೈ ಮಾಡಿದೆ. ಬಟ್ ಅದು ಪಾಸಿಬಲ್ ಆಗಲಿಲ್ಲ. ಅದಕ್ಕೇ ನಾನು ಅಲ್ಲಿಂದಾನೇ ಒಂದು ಬುಕ್ ಮಾಡಿದೆ. ಬಿಕಾಸ್ ನನಗೆ ಟ್ರೈಪಾಯ್ಡ್ ಸ್ಟ್ಯಾಂಡ್ ಬೇಕೇ ಬೇಕಿಲ್ಲ ಅಂದರೆ ನಾನು ವ್ಲಾಗ್ ಶೂಟ್ಸ್ ಎಲ್ಲ ಮಾಡೋಕ್ಕೆ ಕೂಡ ಆಗಲ್ಲ. ಅದಕ್ಕೋಸ್ಕರ 1 day ಡೆಲಿವರಿ ಯಾವುದಿರುತ್ತೆ ಎಮರ್ಜೆನ್ಸಿ ಬೇಸಿಸ್ಗೆ ಅದನ್ನು ಬುಕ್ ಮಾಡಿದ್ದೀನಿ. ಸೊ ಅದು ಬಂದು ಇದು ಕೂಡ ಸೇಮ್ ಇದೆ. ಬಟ್ ಆದರೆ ಇದರಲ್ಲಿ ಲೈಟ್ ಇಲ್ಲ. ನಾನೇ ಈ ಸತಿ ತೊಗೊಂಡಿಲ್ಲ. ನಿಮಗೆ ರಿವ್ಯೂ ಕೊಟ್ಟಾಗ ಏನೇನಿದೆ, ಲೈಟ್ ಇತ್ತು, ವರ್ಕ್ ಆಗ್ತಿತ್ತು. 1 time ಚಾರ್ಜ್ ಆದರೆ 15 minutes ಚಾರ್ಜ್ ಹಾಕಿದ್ರೆ ಆಲ್ಮೋಸ್ಟ್ ಒಂದು 2-3 hours ಬರೋದು. ಆಫ್ಟರ್ 15 days ಏನಾಯಿತು, 15 minutes ಚಾರ್ಜ್ ಹಾಕಿದ್ರೆ 1 hour ಹೊಡಿತಾರೆ. 15 minutes ಚಾರ್ಜ್ ಹಾಕಲಿ, 1 hour ಚಾರ್ಜ್ ಹಾಕಲಿ, ಅದು ಬರ್ತಿದ್ದೇನೆ 15 minutes ಅಷ್ಟೇ. ಎಷ್ಟೊತ್ತು ಚಾರ್ಜ್ ಹಾಕಿದ್ರು 15 ನಿಮಿಷದ ಮೇಲೆ ಅದು ಲೈಟು ಬರೋದು ಆನ್ ಆಗ್ತಾ ಇರಲಿಲ್ಲ. 15 minutes ಅದು ಬರೋದು, ಆಮೇಲಿಂದ ಆಟೋಮೆಟಿಕ್ ಅದು ಆಫ್ ಆಗಿಬಿಡೋದು, ಬ್ಯಾಟ್ರಿ ಲೋ ಥರ ತೋರಿಸಿ. ಸೊ ಅದಕ್ಕೋಸ್ಕರ ವೇಸ್ಟ್ ಅದು ಇದ್ರೂ ಒಂದೇ ಇಲ್ಲ ಅಂದರೂ ಒಂದೇ. ನೆಸೆಸಿಟಿ ಇಲ್ಲ ಅಂತ ಏನು ಮಾಡಿದೆ, ಈ ಸತಿ ಸ್ವಲ್ಪ ಫ್ಲ್ಯಾಶ್ ಲೈಟ್ ಇಲ್ಲದೆ ಇರೋದನ್ನು ನಾನು ಬುಕ್ ಮಾಡಿದ್ದೀನಿ. ಸ್ವಲ್ಪ ಲೆಂತ್ ಚಿಕ್ಕದಿದೆ. ಬಟ್ ನನಗೆ 1 day ಡೆಲಿವರಿ ಇದ್ದಿದೆ. ಈ ಮಿಕ್ಕಿದೆಲ್ಲ 1 week 1.5 week ಡೆಲಿವರಿ. 1.5 week ಅಂದರೆ 20th
27 ಹಿಂಗ್ ಡೆಲಿವರಿ ಇತ್ತು. ಓನತ್ತಮ್ಮ ಉಫ್ ಮಾಡಬೇಕಾ? ಸರಿ ಆಯ್ತಾ? ಎಲ್ಲ ಕಣ್ಣು ಮುಚ್ಚಬಾರ್ದು. ಓಕೆ. ಓಕೆ. ಸಾರಿ ಸರಿಂದ ನಾನು ಅಲ್ಲಿಂದನೇ ಬುಕ್ ಮಾಡಿದೆ. ನಾನು ಅಲ್ಲಿ ಇದ್ದಾಗಲೇ ನೆನ್ನೆನೇ ಬಂದಿತ್ತು. ಸೊ ಇವಾಗ ಅನ್ಬಾಕ್ಸ್ ಮಾಡಿದ್ದಕ್ಕೆ ಸ್ವಲ್ಪ ಲೆಂತ್ ಚಿಕ್ಕದಿದೆ, ಬಟ್ ಇಟ್ಸ್ ಓಕೆ. ನಾನೇನು ಮಾಡೋದು ಅದು ರಿಪೀಟ್ ಮಾಡ್ಕೊತಾ ಇದ್ದಾಳೆ ಮತ್ತೆ ಅವಳು. ಓಕೆ, ನನಗೆ ಮಾಡಲ್ಲ ಅಮ್ಮ. ಓಕೆ, ಇವಾಗ ಸ್ವಲ್ಪ ಫ್ರಿಡ್ಜೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಆಲ್ಮೋಸ್ಟ್ 2 ಮಂತ್ಸ್ ಆಗೋಗಿದೆ ಕ್ಲೀನ್ ಮಾಡಿ ಫ್ರಿಡ್ಜ್ನ. ಸೊ ಮತ್ತೆ ಎಲ್ಲ ಒಂದು ಕಡೆಯಿಂದ ಆರ್ಗನೈಸ್ ಮಾಡಿ ಈ ಕ್ಲಾತ್ ಎಲ್ಲ ಸ್ವಲ್ಪ ವಾಷಿಂಗ್ ಹಾಕಬೇಕಿದೆ. ಇದನ್ನು ಆ್ಯಕ್ಚುಲಿ ಇಡ್ಲಿ ಮಾಡಬೇಕಾದ್ರೆ ಈ ಕ್ಲಾತ್ನ ನಾನು ಇಡ್ಲಿ ತಟ್ಟೆಗಳ ಮೇಲೆ ಹಾಕ್ತೀನಿ. ನಾನು ಪ್ಲಾಸ್ಟಿಕ್ಸ್ ಯೂಸ್ ಮಾಡಲ್ಲ. ಅದು ವಾಶ್ ಮಾಡಿ ಅಪ್ಪ ಇಲ್ಲೇ ಇಟ್ಟಿದ್ದಾರೆ. ಇಷ್ಟು ಜಸ್ಟ್ 2 ಮಂತ್ಸ್ಗೆಲ್ಲ ಎಷ್ಟು ಕೊಳೆ ಆಗಿದೆ ಅಂದರೆ ಅಷ್ಟು ಕೊಳೆ ಆಗಿದೆ. ಇದು ರೊಟೇಟರು, ಹೀಗೆ ಸರಿ ಕಾಣಿಸೋದಿಲ್ಲ. ಇಲ್ಲೇ ಇರ್ತೀನಿ. ಇಲ್ಲಿ ನಾನು ಸ್ಪೈಸಸ್ನ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ವಾಶ್ ಮಾಡಬೇಕು ಇವಾಗ. ಪ್ಲಾಸ್ಟಿಕ್ ಕಂಟೈನರ್ಸ್ ಏನೇನಿದೆ ನನಗೆ ಗೊತ್ತಾಗ್ತಿಲ್ಲ. ಬಜೆ, ಇದು ಬಜೆಗಳಿದೆ ಈ ಥರ. ಆ್ಯಕ್ಚುಲಿ ಇದು ನಮ್ಮ ಅಮ್ಮನೇ ಪಾಟಲ್ಲಿ ಬೆಳೆದಿರೋದು. ಅಂಗಡಿದು ಬೇಡ ಅಂತ ಪಾಟಲ್ಲಿ ಬೆಳೆದಿರೋದು. ಇದು ಬೇಡ ಮಗ, ಧೂಳು ಸಾಕಬೇಕು. ಏನು ಅಂತ ಗೊತ್ತಾಗ್ತಿಲ್ಲ. ಅದನ್ನ ಬಿಸಾಕ್ಬೇಕು. ಅಪ್ಪ ಏನಾದರೂ ಒಂದು ಎತ್ತಿಡ್ತಾನೇ ಇರ್ತಾರೆ. ಹೇಳಿದ್ರೆ ಏನಕ್ಕಪ್ಪ ಅಂದರೆ ಸುಮ್ಮನೆ ಇದು ಮಾಡ್ತಾರೆ. ಇದರಲ್ಲಿ ಬಜ್ಜೆಗಳಿದ್ದಾವೆ. ಶೋ ಅಮ್ಮ, ಬೇಡ ಮಗ, ಬೇಡ ಬೇಡ ನಡೀರಿ. ನನಗೆ ಕಾಫಿ ಇರಲೇಬೇಕು ಯಾವಾಗಲೂ. ನನಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಇಷ್ಟ, ಸನ್ರೈಸರ್ ಇಷ್ಟ. ನಾನು ಬಾಟಲ್ಸ್ನ ಪ್ರಿಫರ್ ಮಾಡಲ್ಲ. ನನಗೆ ಅದು ಏನೋ ಮೊದಲಿಂದನೂ ಈ ಥರ ಪ್ಯಾಕೆಟ್ಸಲ್ಲಿ ನನಗೆ ಕಂಫರ್ಟೇಬಲ್ ಆಗಿರುತ್ತೆ. ಅದನ್ನು ಟ್ರೈ ಮಾಡಿದ್ದೀನಿ, ಬಟ್ ಅದ್ರ ಇನ್ಸ್ಟೆಂಟ್ ಕಾಫಿ ಪೌಡರ್ ಮೆಲ್ಟ್ ಆಗಿಬಿಡುತ್ತೆ ನಾವು ಬಾಟಲ್ಸಲ್ಲಿ ಇಟ್ಟರೆ. ಎಲ್ಲ ಇದೆಲ್ಲ ಇಟ್ಟಿದ್ದಾರೆ. ಅಪ್ಪ ಕ್ಲೀನ್ ಮಾಡಿ ಹೋಗಿರ್ತೀನಿ. ಇದೆಲ್ಲ ಇರಬೇಕು ಅಂತ ಮತ್ತೆ ಅದೇ ಪ್ರಶ್ನೆ ಬಂದ್ಬಿಟ್ಟಿರುತ್ತವೆ. ಓಕೆ, ಫಸ್ಟ್ ನಾನು ಇದನ್ನು ನಾನು ವಾಷಿಂಗ್ ಹಾಕ್ತೀನಿ. ವೇಸ್ಟ್ ಐಟಮ್ಸ್ ಎಲ್ಲ ಒಂದು ಕವರ್ ಹಾಕಬೇಕು. ನೋಡಿ ನನಗೆ ಹೇಗೆ ಕನ್ವೀನಿಯನ್ಸ್ ಇದೆಯೋ ನಾನು ಹಾಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಫುಲ್ ಡ್ರೈ ಫ್ರೂಟ್ಸ್ ಇದೆ, ಹಾಲು. ಲಾಸ್ಟ್ ರೋನಲ್ಲಿ ಇಟ್ಟಿದ್ದೀನಿ. ಹೂವು ಜಾಸ್ತಿ ಇದೆ ಆ್ಯಕ್ಚುಲಿ.
ಇವಾಗ ನಾನೊಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಯಾಕೋ ಏನೋ ಕ್ರೇವಿಂಗ್ಸ್ ಆಗ್ತಾಯಿತ್ತು ಏನಾದರೂ ತಿನ್ನೋಣ ಅಂತ. ಸೊ ಅದಕ್ಕೆ ಇವಾಗ ನಾನು ಪಾಲಕ್ ಬೋಂಡ ಮಾಡೋಣ ಅಂತ. ಬೋಂಡ ಪಕೋಡ, ಪಾಲಕ್ ಪಕೋಡ ಬೋಂಡ. ಸೊ ಓಕೆ, ಬನ್ನಿ ಹೇಗೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಪಾಲಕ್ ಪಕೋಡಗೆ ಫಸ್ಟು ನಾನು ಪಾಲಕ್ನ ಈ ಥರ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ತುಂಬ ಸಣ್ಣನೂ ಅಲ್ಲ, ತುಂಬ ದೊಡ್ಡದಾಗೂ ಅಲ್ಲ, ಮೀಡಿಯಮಾಗಿ ಕಟ್ ಮಾಡಿ ಒಂದು ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿದ್ದೀನಿ. ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಒಂದು 3-4 ಮೆಣಸಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇದಕ್ಕೆ ನಾನು ಇಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಈ ಥರ ಪೌಡರ್ ಮಾಡಿ ಹಾಕಬೇಕು, ಫ್ಲೇವರ್ಸ್ ಎಲ್ಲ ಇದಾಗುತ್ತೆ. ಸ್ವಲ್ಪ ಅಜ್ವಾನು, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಸೊ 2.5 ಅನ್ಕೊಳ್ಳಿ, ಅಕ್ಕಿ ಹಿಟ್ಟು ಬೈಂಡಿಂಗ್ಗೋಸ್ಕರ. ಸೊ ನೆಕ್ಸ್ಟು ಇದಕ್ಕೆ ರಿಕ್ವೈರ್ ಆಗಿರೋ ಅಷ್ಟು ಕಡಲೆ ಹಿಟ್ಟು. ಇದಿಷ್ಟು ಬೇಕಾಗಬಹುದು. ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ರಿಯಾಕ್ ಬೇಡಪ್ಪ, ಚಾಯ್ತಾ ಸುಂದ್ರಿ, ರಿಯಾಕ್ ಕೊಡಬೇಡಿ. ತುಂಬ ಚೆನ್ನಾಗಿತ್ತು ಪಾಲಕ್ ಪಕೋಡ, ಇಟ್ಸ್ ಟು ಎಮ್ಮಿ. ಓಕೆ, ಇವಾಗ ಅಪ್ಪ ಅವಳ ಆಚೆ ಕರ್ಕೊಂಡೋಗ್ರು. ಇವಾಗ ಜಸ್ಟ್ ಆಚೆ ಕರ್ಕೊಂಡೋಗ್ರು ಅವಳನ್ನ. ಸ್ವಲ್ಪ ಹೊರಗಡೆ ಎಲ್ಲ ಓಡಾಡ್ಕೊಂಬರು ವಾಕಿಂಗ್ ಟೈಪಲ್ಲಿ. ಮತ್ತೆ ರಾತ್ರಿ ಊಟ ಆದಮೇಲೆ ಮತ್ತೆ 1-2 ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಅಪ್ಪಂಗೂ ವಾಕಿಂಗ್ ಆದಂಗೆ ಆಗುತ್ತೆ, ಅವಳಿಗೂ ವಾಕಿಂಗ್ ಆಗುತ್ತೆ ಅಂತ. ಓಕೆ, ಫೈನಲಿ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊತಿದ್ದೀನಿ. ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇದನ್ನು ಬೇಕಂದರೆ ನಾವು ಪಡ್ಡು ಮೇಕರಲ್ಲಿ ಕೂಡ ನಾವು ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ತೋರಿಸ್ತೀನಿ. ಅದನ್ನು ಕೂಡ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಇದು ಸ್ವಲ್ಪ ಬೇಗ ಆಗುತ್ತೆ ಅಷ್ಟೇ. ಬಟ್ ಆದರೆ ಇದು ಹೆಲ್ತ್ ವೈಸ್ ನೋಡೋರಿಗೆ, ಆಯಿಲ್ ಐಟಮ್ ಬೇಡ ಅನ್ನೋರಿಗೆ ಅದು ಬೆಸ್ಟ್ ಇರುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಪಡ್ಡು ಮೇಕರಲ್ಲಿ ಪಡ್ಡು ಮಾಡೋ ಪಡ್ಡು ತವಾದಲ್ಲಿ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ತೋರಿಸ್ಕೊಡ್ತೀನಿ. ಹೋಪ್ಫುಲಿ ನಿಮಗೆಲ್ಲ ಬ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ, ಐದರ್ ಇನ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನ್ನ ವ್ಲಾಗ್ನ ಶೇರ್ ಮಾಡ್ತೀನಿ. ಲೈಕ್ ಜ್ಯುವೆಲ್ರಿ ವ್ಲಾಗು, ಹೋಮ್ ಚೂರು, ಅದನ್ನೆಲ್ಲ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದ್ರೆ ವ್ಲಾಗ್ಸ್ನ ನೋಡಿ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾರ್ಯಾರು ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್ ಬಾಯ್.